ಹಾಲಲ್ಲಿ ಮದ್ದಾಕಿಲ್ಲ ತಾನೆ? ನೀನಂಗೆ ನೋಡ್ಬೇಡ, ನಂಗೆ ಭಯ ಆಗುತ್ತೆ. ಸುಮ್ಮನೆ ಕೇಳ್ದೆ ಅಷ್ಟೇ. ಸುಮ್ಮನೆ ತಿನ್ನೋ. ಶ್ರವಣ, ಆ ಚಿಕ್ಕಿ ಡಬ್ಬ ಕೊಡ. ತಗೋ, ಎಲ್ರಿಗೂ ಕೊಡು. ಚಿಕ್ಕಿ, ಇಷ್ಟೊಂದು ತಂದಿದ್ಯಾ? ಮೊದಲು ಪ್ರಸಾದ ತಿನ್ನು, ಆಮೇಲೆ ಚಿಕ್ಕಿ ತಿನ್ನು, ಆಯ್ತಾ? ಇದೆರಡು ಒಟ್ಟಿಗೆ ತಗೊಂಡು ತಿಂತೀನಿ, ಕೊಡು. ಅಮೃತ, ತಗೋ. ಓ ಚಿಕ್ಕಿ, ಥ್ಯಾಂಕ್ ಯು ಶ್ರವಣ. ನಂಗೆ ಶಾರದಾ ಆಂಟಿ ಮಾಡಿರೋ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ. ಅಮೃತ, ನಂಗೆ ಅಕೌಂಟ್ಸ್ ನೋಟ್ಸ್ ಬೇಕಿತ್ತು. ಸರಿ, ಕೊಡ್ತೀನಿ, ಆದ್ರೆ ಬೇಗ ಕೊಡ್ಬೇಕು. ನನ್ಗೂ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಆ ನೋಟ್ಸ್ನ ರೆಫರೆನ್ಸ್ ಆಗಿ ಓದ್ಕೋಬೇಕು. ಸರಿ, ಒಂದಿನ ಕೊಟ್ರೆ ಸಾಕು, ಬೇಗ ಬರೆದು ವಾಪಸ್ ಕೊಡ್ತೀನಿ. ಸರಿ, ಅದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕೇಳು, ನಾನು ಹೇಳ್ಕೊಡ್ತೀನಿ. ಬುಕ್ ತಗೊಂಡೋಗೋವರೆಗೂ ಡೌಟ್ಸ್ ಬರಲ್ಲ, ಬರೆಯುವಾಗಷ್ಟೇ. ಸರಿ, ಓದ್ಬೇಕಾದ್ರೆ ಡೌಟ್ಸ್ ಬಂದ್ರೆ ಕಾಲ್ ಮಾಡು. ನಂಬರ್ ಭಕ್ತಿ ಅಕ್ಕಂಗ್ ಗೊತ್ತು. ಇವನ್ ಜೊತೆ ಇವಳು ಯಾಕೆ ಇಷ್ಟೊಂದು ಮಾತಾಡ್ಬೇಕು? ಆಗ್ತಿಲ್ಲ, ನನಗೆ ನೋಡಕ್ ಆಗ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ಯಾ? ಹೋಗು, ಅಲ್ಲೇ ನಿಂತ್ಕೊ. ಅವನ ಹಾಗೆ ಬೇಜಾರು ಮಾಡ್ಕೋಬೇಡ. ತಿನ್ನು ತಿನ್ನು. ಭಕ್ತಿ, ನನ್ನ ಮಗನ ಉಳಿಸ್ಬಿಟ್ಟೆ. ಅದಕ್ಕೆ ಧನ್ಯವಾದ ಹೇಳಿದ್ರೆ ತುಂಬಾ ಸಣ್ಣ ಪದ ಆಗ್ಬಿಡತ್ತೆ. ಅಮ್ಮೋರೆ, ಏನ್ ಮಾಡ್ತಿದ್ದೀರಾ ನೀವು? ಅವನು ನಿಮಗ್ ಮಗ, ಆದ್ರೆ ಅವನು ನನಗೆ ಪ್ರಾಣ ಸ್ನೇಹಿತ. ಅವನ್ಗೇನಾದ್ರೂ ಆಗಿದ್ರೆ ಅವನ್ಗಿಂತ ಜಾಸ್ತಿ ನನಗ್ ನೋವಾಗ್ತಿತ್ತು. ಸರಿಯಾದ ಸಮಯಕ್ಕೆ ಬನಶಂಕರಮ್ಮನವರು ನಿನ್ನನ್ನು ಕಳಿಸಿದ್ರು ಅಂತ ಕಾಣುತ್ತೆ. ಈಗ ನಿನಗೆ ಏನನ್ಸುತ್ತೆ ದಾಮಿನಿ? ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ಸಮುದ್ರದ ಉಪ್ಪಿನ ಸಂಬಂಧ ಇದು. ಇದನ್ನ ಸೇರಿಸೋ ಸೇತುವೆ ನೀನಾಗ್ಬೇಕು. ಇದರಲ್ಲಿ ಯೋಚನೆ ಮಾಡೋದೇನಿದೆ? ನಿನ್ನ ಮಗನ್ನ ಕಾಪಾಡಿದ್ದು ಯಾರು ಅಂತ ಗೊತ್ತಾದ್ಮೇಲೂ ಈ ಗೊಂದಲ ಯಾಕೆ? ನೋಡು, ಊಟ ಮಾಡೋದಿಕ್ಕೆ ಹಠ ಮಾಡ್ತಿದ್ದ ನಿನ್ನ ಮಗ ಭಕ್ತಿ ತಂದಿದ್ದ ತಿಂಡಿನ ಹೇಗ್ ತಿಂತಿದ್ದಾನೆ ನೋಡು. ಅವ್ರ ಸ್ನೇಹನ ನಾವೀ ರೀತಿ ಅರ್ಥ ಮಾಡ್ಕೊಳ್ಳೋದು ತಪ್ಪಾಗತ್ತೆ ಗುರುಗಳೇ. ಸ್ನೇಹ?
ಗೊತ್ತಿಲ್ದಿರೋಷ್ಟು ಅಮಾಯಕಿನ ಅಥವಾ ಹಿಂಜರಿಕೆನ? ನೀವ್ ಹೇಗ್ ಬೇಕಾದ್ರೂ ತಿಳ್ಕೊಳ್ಳಿ. ಭಕ್ತಿಗೆ ನೀನ್ ಅಚಿಂತೆನೆ ಮದ್ವೆ ಆಗು ಅಂತ ನಾನು ಹೇಗೆ ಹೇಳಿ? ಪ್ರಾಣ ಸ್ನೇಹಿತ ಅಂದ್ ಮಾತ್ರಕ್ಕೆ ಭಕ್ತಿನ ಮದ್ವೆ ಮಾಡ್ಕೊ ಅಂತ ಹೇಳೋದು ನನ್ ಸ್ವಾರ್ಥ ಆಗತ್ತಲ್ವಾ? ಸ್ವಾರ್ಥ ನಿಸ್ವಾರ್ಥಕ್ಕೆ ಒಂದೇ ಅಕ್ಷರದ ಅಂತರ. ಯಾರಿಗೆ ಯಾವುದು ಬೇಕೋ ಅದನ್ನ ಆಯ್ಕೆ ಮಾಡ್ಕೊಂತಾರಷ್ಟೇ. ಸರಿ, ಈ ವಿಷಯನ ಭಕ್ತಿ ಮನೆಯವ್ರ ಮುಂದೆ ಪ್ರಸ್ತಾಪ ಮಾಡ್ತೀನಿ ಗುರುಗಳೇ. ಇದಕ್ಕೆ ಊರವ್ರು ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀರಾ? ಭಕ್ತಿ ಬರೀ ಶಾಸ್ತ್ರಿಗಳ ಮಗಳಲ್ಲ, ಅಗ್ರಹಾರದ ಮಗಳು, ಅರ್ಶಿನ್ ಕಟ್ಟೆ ಮಗಳು. ಅಷ್ಟು ಸುಲಭವಾಗಿ ಇವಳು ಮದುವೆನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಈ ನಿರ್ಧಾರದಿಂದ ಇಡೀ ಊರಿನ ಜನ ತಿರುಗ್ಬಿದ್ರು ಏನು ಆಶ್ಚರ್ಯ ಇಲ್ಲ ಗುರುಗಳೇ. ಕೆಲವೊಂದು ಧರ್ಮ ಕಾರ್ಯಗಳು, ಒಳ್ಳೆ ಕೆಲಸಗಳು ಆಗ್ಬೇಕಾದ್ರೆ ಆಡೋ ಜನರ ಮಾತಿಗೆ ಕಿವಿ ಕೊಡಬಾರ್ದು. ಒಳ್ಳೆ ಕೆಲಸಕ್ಕೆ ಕೆಲವೊಂದು ಸಾರಿ ದೊಡ್ಡ ತಪ್ಪನ್ನೇ ಮಾಡಬೇಕಾಗುತ್ತೆ. ಯೋಚನೆ ಮಾಡು. ಚಿಕ್ಕಿ, ಈ ಚಿಕ್ಕಿಲಿ ಸಖತ್ ಶಕ್ತಿ ಇದೆ. ಲೋ ಅಚಿಂತ್ಯ, ಈ ಕೊಬ್ಬಿದ ಕೋಳಿ ಜೊತೆ ಮಾತಾಡ್ಬೇಕು ಅಂದ್ರೆ ಶಕ್ತಿ ಬುದ್ಧಿ ಎರಡೂ ಬೇಕು. ಅಂದ್ರೆ ನಿನ್ನ ದಡ್ಡ ಅಂತ ಹೇಳ್ಕೊತಿದ್ಯಾ? ಏಯ್ ಕೊಬ್ಬಿದ ಕೋಳಿ, ಯಾಕೆ? ಶ್ರವಣ, ಇವನ್ಗೂ ತಿನ್ನೋದಿಕ್ಕೆ 2 ಚಿಕ್ಕಿ ಕೊಡು. ಯಾಕೆ? ಚಕ್ಲಿ ತಿನ್ಕೊಂಡು ಸೈಲೆಂಟ್ ಆಗಿರ್ಬೋದು ಅಂತನಾ? ಅಚಿಂತ್ಯ, ಇವನ್ಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅರ್ಥ ಆಗೋ ತರ ನೀನೇ ಬಿಡ್ಸಿ ಹೇಳಿ ಇವನ್ಗೆ. ಚಿಕ್ಕಿ, ನಿಂಗೆ ಇವ್ನ್ ಗೊತ್ತಾ? ಅದೊಂದ್ ದೊಡ್ಡ ಕತೆ. ಹಂಗಂದ್ರೆ ಇಲ್ಲಿಗೆ ಬರೋದ್ಕಿಂತ ಮುಂಚೆ ನಮ್ಮ ಅಣ್ಣನ ಪರಿಚಯ ಆಗಿದೆ. ನನ್ ಗೊಂಬೆ ಅಲ್ಲಿದ್ಯಲ್ಲ, ಇನ್ಮೇಲಿಂದ ಅದೇ ನಿನ್ ಗೊಂಬೆ. ಬರ್ತೀನಿ. ಭಕ್ತಿ ಅಕ್ಕ, ಯಾಕೆ ಸುಮ್ನಾಗ್ಬಿಟ್ಟೆ? ಅಚಿಂತ್ಯ ಅಣ್ಣ ಅಂದ್ರೆ ನನಗ್ ಗೊಂಬೆ ಕಳ್ಳನೇ ನೆನಪಾಗ್ತಾನೆ.